ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಶ್ರೀಮತಿ ಸುಗುಣ, ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ. ಮಿಥುನ ರಾಶಿಯವರಿಗೆ ಶನಿ ಬದಲಾವಣೆಯಿಂದ ಯಾವ ಫಲಗಳನ್ನು ಪಡೆದುಕೊಳ್ತೀರಾ ಮತ್ತು ನೀವು ಯಾವ ರೀತಿ ಸಿದ್ಧರಾಗಬೇಕು, ತಯಾರಿ ಯಾವ ರೀತಿ ಮಾಡಿಕೊಳ್ಬೇಕು ಅನ್ನುವಂತಹ ವಿಷಯದಲ್ಲಿ ಕೆಲವು ವಿಷಯಗಳನ್ನು ನಾನು ತಿಳಿಸ್ತಾ ಇದ್ದೇನೆ. ಶನಿಗ್ರಹವು 2025 ಮಾರ್ಚ್ 29ನೇ ದಿನಾಂಕದಂದು ಕುಂಭರಾಶಿಯಿಂದ ಮೀನರಾಶಿಗೆ ಶನಿಗ್ರಹವು ಪ್ರವೇಶ ಆಗಿ ಅಲ್ಲಿ ರಾಹುಗ್ರಹ ಈಗಾಗಲೇ ನಿಮ್ಮ ದಶಮ ಸ್ಥಾನದಲ್ಲಿ ಸಂಚರಿಸ್ತಾ ಇದ್ದು, ಅಲ್ಲಿ ಅದು ಗ್ರಹಣ ಮತ್ತು ಆ ದಿನವು ಅಮಾವಾಸ್ಯೆ ಆಗಿರೋದ್ರಿಂದ ಸೂರ್ಯ, ಚಂದ್ರರು ಮತ್ತು ಬುಧ ಮತ್ತು ಶುಕ್ರರು ಅಲ್ಲಿ ಸಂಚರಿಸ್ತಾ ಇದ್ದು, ಆ ಸಂದರ್ಭದಲ್ಲಿ ಶನಿಗ್ರಹ ನಿಮ್ಮ ಕರ್ಮಸ್ಥಾನಕ್ಕೆ ಪ್ರವೇಶ ಆಗ್ತಾ ಇದ್ದಾರೆ. ಅಲ್ಲಿ 2025, 26, 27 ಮತ್ತು 28ರ ಒಂದು ಮೊದಲನೇ ಆರಂಭದ ಒಂದು ತಿಂಗಳಲ್ಲಿ ಅಲ್ಲಿ ಶನಿಗ್ರಹವು ಸಂಚರಿಸೋದ್ರಿಂದ ಯಾವ ರೀತಿ ಫಲಗಳು ಮಿಥುನ ರಾಶಿಯವರಿಗೆ ಶನಿಗ್ರಹದಿಂದ ಸಿಗಲಿದೆ, ಯಾವ ರೀತಿ ನೀವು ತಯಾರಿ ಆಗಬೇಕು ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೀನಿ. ಮುಖ್ಯವಾಗಿ ನಿಮ್ಮ ಅಷ್ಟಮ ಸ್ಥಾನಾಧಿಪತಿಯಾಗಿ ಮತ್ತು ಭಾಗ್ಯಸ್ಥಾನಾಧಿಪತಿಯಾಗಿ ಕರ್ಮಸ್ಥಾನಕ್ಕೆ ಬರೋದ್ರಿಂದ, ಅಷ್ಟಮ ಸ್ಥಾನಾಧಿಪತಿಯಾಗಿ ಅಲ್ಲಿ ನಿಮ್ಮ ಒಂದು ಉದ್ಯೋಗ ಕರ್ಮಸ್ಥಾನಕ್ಕೆ ಬರೋದ್ರಿಂದ ಕೆಲವು ಅಡೆತಡೆಗಳು, ಕಠಿಣತೆಗಳನ್ನು ನೀವು ಎದುರಿಸಬೇಕಾಗುತ್ತೆ. ಮತ್ತು ಭಾಗ್ಯಸ್ಥಾನಾಧಿಪತಿಯಾಗಿ ಧರ್ಮಸ್ಥಾನ ಅಂದರೆ ಧರ್ಮಸ್ಥಾನಾಧಿಪತಿಯಾಗಿ ಆ ಸ್ಥಾನಕ್ಕೆ ಬರೋದ್ರಿಂದ ಧರ್ಮಪಾಲನೆಯನ್ನು ಮಾಡುತ್ತಾ ನೀವು ಕೆಲಸ ಕಾರ್ಯಗಳನ್ನು ಮಾಡೋದ್ರಿಂದ ನೀವು ಸಕ್ಸಸ್ ಆಗ್ತೀರಾ. ಮತ್ತು ಈ ರೀತಿ ಒಂದು ಕಠಿಣವಾದಂತಹ ಒಂದು ಕೆಲಸ ಕಾರ್ಯಗಳು ಅಲ್ಲಿ ನಿಮಗೆ ಆರಂಭ ಆಗೋದ್ರಿಂದ ಒಂದು ಕ್ರಾಂತಿಕಾರಿಯಾದಂತಹ ಬೆಳವಣಿಗೆಯು ಅಲ್ಲಿ ಪ್ರಾರಂಭ ಆಗೋದ್ರಿಂದ ನಿಮ್ಮ ಜೀವನದಲ್ಲಿ ತಿರುವುಗಳು ಬರೋದ್ರಿಂದ ನಿಮಗೆ ಒಂದು ಕಲಿಯುವಂತಹ ಅನುಭವವನ್ನು ಪಡೆದುಕೊಳ್ಳುವಂತಹ ಒಂದು ಕಾಲವಾಗಿರುತ್ತೆ. ಅಂದರೆ ಲೈಫ್ ಈಸ್ ಎ ಗ್ರೇಟ್ ಟೀಚರ್ ಅನ್ನೋದನ್ನು ನಾವು ಕೇಳಿರ್ತೇವೆ. ಜೀವನ ಎಲ್ಲ ಪಾಠ ಕಲಿಸುತ್ತೆ. ಅದನ್ನು ನಾವು ಪಾಸಿಟಿವ್ ಆಗಿ ತಗೋಬೇಕು, ಪಾಸಿಟಿವ್ ಆಗಿ ರಿಸೀವ್ ಮಾಡಿಕೊಂಡು ನಮ್ಮ ನಿರ್ಧಾರಗಳು ಒಂದು ಸರಿಯಾಗಿ ಇದ್ದಾಗ ನಾವು ಖಂಡಿತವಾಗಿ ಒಳ್ಳೆಯ ಫಲಗಳನ್ನು ಪಡೆದುಕೊಳ್ಬೋದು ಅನ್ನೋದು ನಾನಿಲ್ಲಿ ತಿಳಿಸ್ತಾ ಇರುವಂಥದ್ದು. ಕೆಲವು ಅನ್ಎಕ್ಸ್ಪೆಕ್ಟೆಡ್ ಚೇಂಜಸ್ ಆಗುತ್ತೆ. ಆ ಚೇಂಜಸ್ಸನ್ನು ನೀವು ಒಪ್ಕೊಳ್ಬೇಕಾಗಿದೆ. ಮತ್ತು ನೀವು ಕೆಲಸ ಮಾಡುವಂತಹ ಒಂದು ಸ್ಥಳದಲ್ಲಿ ಆಗ್ಬೋದು, ನೀವು ತುಂಬ ಹಾರ್ಡ್ ವರ್ಕ್ ಮಾಡ್ತೀರಾ, ತುಂಬ ಶ್ರಮ ಪಡ್ತೀರಾ, ಆದರೆ ನಿಮ್ಮನ್ನು ಗುರುತಿಸೋದಿಲ್ಲ. ಗೌರವ ನಿಮಗೆ ಸಿಗದೆ ಇರ್ಬೋದು, ಆದರೂ ನೀವು ಶ್ರಮ ಪಡ್ತೀರಾ. ಆದರೆ ನೀವು ಅದನ್ನು ನಿರೀಕ್ಷೆ ಮಾಡಬೇಡಿ. ನೀವು ಶ್ರಮಪಟ್ಟು ನೀವು ಕೆಲಸ ಕಾರ್ಯಗಳನ್ನು ಮಾಡಿ. ದಶಮ ಸ್ಥಾನದಲ್ಲಿ ಶನಿ ಸಂಚಾರ ಮಾಡುವಾಗ ಯಾವ ಥರ ಒಂದು ಬೆಳವಣಿಗೆ ಅಂತೇಳಿದರೆ, ಕೆಲವರಿಗೆ ಯಾರಿಗೆ ದುರಹಂಕಾರ, ಅಹಂಕಾರ ಹೆಚ್ಚಿದ್ದು ಒಂದು ರೀತಿಯ ಅವರ ಜೀವನದಲ್ಲಿ ಕರ್ಮ ಪಾಲನೆಗಳು ಸರಿ ನಡೆದೇ ಇದ್ದಾಗ ಅವರನ್ನು ಶನಿ ಸಡನ್ನಾಗಿ ಇದಕ್ಕಿದ್ದಂತೆ ಕೆಳಗೆ ಇಳಿಸಿಬಿಡ್ತಾರೆ. ನಿಮ್ಮ ಸ್ಥಾನ ಎಷ್ಟೇ ದೊಡ್ಡದೇ ಇದ್ದರೂ ಕೆಳಗಿಳಿಸುವಂಥದ್ದು ಹೆಚ್ಚು ಇರುತ್ತೆ, ಆ ಸಾಧ್ಯತೆಯೇ ಹೆಚ್ಚು ಇರುತ್ತೆ. ಯಾವಾಗ ಕರ್ಮ ಮತ್ತು ಧರ್ಮದಿಂದ ಒಂದು ಕರ್ಮಗಳನ್ನು ಮಾಡ್ತೀರಾ, ಆಗ ನಿಮ್ಮ ಶ್ರಮಕ್ಕೆ ತಕ್ಕಂತೆ ಫಲವನ್ನು ಶನಿ ಅಲ್ಲಿ ನೀಡ್ತಾರೆ. ಅದೇ ಕಾರಣಕ್ಕೆ ಕ್ರಾಂತಿಕಾರಿಯಾದಂತಹ ಬೆಳವಣಿಗೆಗಳು ನಿಮಗೆ ಸಿಗುತ್ತೆ ಅನ್ನೋದನ್ನು ನಾನು ಹೇಳಿದ್ದು. ಶನಿ ದಶಮ ಸ್ಥಾನಕ್ಕೆ ಬರುವುದರಿಂದ ನಿಮ್ಮ ಕೆಲಸ ಕಾರ್ಯಗಳು ನಿಧಾನ ಆಗ್ಬೋದು, ಆದರೆ ನೀವು ತುಂಬ ಒಂದು ಪ್ರಯಾಣ ಮಾಡಿ ಅಥವಾ ದೂರ ಹೋಗಿ ಅಥವಾ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಹೋಗಿ ನೀವು ಕೆಲಸ ಮಾಡುವಂತಹ ಸಾಧ್ಯತೆಯು ಹೆಚ್ಚಿರುತ್ತೆ. ಮತ್ತು ಸರ್ಕಾರಿ ಉದ್ಯೋಗಸ್ಥರಿಗೆ ಬೇಡದ ಸ್ಥಳಗಳಿಗೆ, ದೂರ ಸ್ಥಳಗಳಿಗೆ ವರ್ಗಾವಣೆಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಅಥವಾ ಕೆಲವು ಸಂದರ್ಭದಲ್ಲಿ ನಿಮ್ಮ ಸ್ಥಾನ ಒಂದು ಲೆವೆಲ್ ಕಡಿಮೆಯಾಗಿ ನಿಮಗೆ ವರ್ಗಾವಣೆಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಆದರೆ ಈ ರೀತಿ ಆದಾಗ ಖಂಡಿತ ನಿಮಗೆ ದುಃಖ ಆಗುತ್ತೆ, ನಿರಾಶೆ ಆಗುತ್ತೆ. ಆದರೆ ಅದನ್ನು ನೀವು ನಿರೀಕ್ಷೆ ಮಾಡಬೇಡಿ. ಆದರೆ ಹಾರ್ಡ್ ವರ್ಕ್ ಮಾಡಿ ಖಂಡಿತ ಒಳ್ಳೆಯ ಬೆಳವಣಿಗೆ, ಅದಕ್ಕೆ ಒಂದಲ್ಲ ಒಂದು ದಿನ
ಫಲ ಕೊಟ್ಟೇ ಕೊಡ್ತಾರೆ. ಏಕೆಂದರೆ ಶನಿ ಕರ್ಮಕ್ಕೆ ತಕ್ಕಂತೆ ಫಲವನ್ನು ನೀಡೋದ್ರಿಂದ, ಕರ್ಮಫಲ ನೀಡೋದ್ರಿಂದ ನಿಮ್ಮ ಒಂದು ಶ್ರಮಕ್ಕೆ, ನಿಮ್ಮ ಕರ್ಮಕ್ಕೆ ಖಂಡಿತವಾಗಿಯೂ ಅಲ್ಲಿ ಒಳ್ಳೆಯ ಫಲವನ್ನು ಅವರು ಕೊಡ್ತಾರೆ. ಆದರೆ ಕೆಲವು ಸಂದರ್ಭದಲ್ಲಿ ನಿಮ್ಮ ಉದ್ಯೋಗ ಸ್ಥಾನ ಆಗ್ಬೋದು ಅಥವಾ ಇನ್ನಿತರ ಯಾವುದೇ ಪ್ಲೇಸಲ್ಲಿ ಆಗಿರಬಹುದು, ಸುಳ್ಳು ಆರೋಪಗಳು ನಿಮಗೆ ಬರ್ಬೋದು, ಅಪವಾದಗಳು, ಅವಮಾನಗಳು ಆಗುವ ಸಾಧ್ಯತೆ ಇರುತ್ತೆ. ಸ್ನೇಹಿತರಿಂದ, ಬಂಧುಗಳಿಂದ ಅಥವಾ ಸಮಾಜದಲ್ಲಿ ಯಾವುದೇ ಒಂದು ವಿಷಯದಿಂದ. ಅದಕ್ಕಾಗಿ ಬಹಳ ಜಾಗೃತೆಯನ್ನು ನಿಮ್ಮ ಒಂದು ವ್ಯಕ್ತಿತ್ವದಲ್ಲಿ ನೀವು ಇಟ್ಕೊಳ್ಬೇಕಾಗುತ್ತೆ. ನೇಮ್ ಫೇಮ್ ಯಾವಾಗಲೂ ನಾವು ಒಳ್ಳೆ ರೀತಿ ಪಡ್ಕೋಬೇಕಂದ್ರೆ ಅದನ್ನು ನಾವು ಅದೇ ರೀತಿ ನೀವು ಕಾಪಾಡಿಕೊಂಡು ಹೋಗಬೇಕಾಗತ್ತೆ. ಒಂದು ಸುಳ್ಳಿನ ಆರೋಪಗಳು ಪ್ರಥಮ ಹಂತದಲ್ಲಿ ಬಂದರೂ ಆದರೆ ಅದು ಸತ್ಯ ಅಲ್ಲ ಅನ್ನೋದು ಗೊತ್ತಾಗಬೇಕಾಗತ್ತೆ ಜಗತ್ತಿಗೆ. ಹಾಗಾಗಿ ನಮ್ಮ ಕರ್ಮಗಳು ಸರಿ ಇರಬೇಕಾಗತ್ತೆ. ಮತ್ತು ಅಧಿಕವಾದಂತಹ ವ್ಯಯ ಮಾಡ್ತೀರಾ, ಅದೃಷ್ಟದಿಂದ ಬಂದಂತಹ, ನೀವು ಕಠಿಣ ಶ್ರಮದಿಂದ ಪಡೆದಂತಹ ಹಣವನ್ನು ವ್ಯಯ ಮಾಡುವಂತಹ, ಅಂದರೆ ಖರ್ಚು ಹೆಚ್ಚಾಗುತ್ತೆ ನಿಮಗೆ. ನೀವೆಷ್ಟೇ ಸಂಪಾದನೆ ಮಾಡಿದರೂ ಅಲ್ಲಿ ಖರ್ಚು ಹೆಚ್ಚು ಆಗುತ್ತೆ, ಖರ್ಚು ಅಧಿಕ ಆಗುತ್ತೆ. ಏಕೆಂದರೆ ನಿಮ್ಮ ದಶಮ ಸ್ಥಾನದಿಂದ ನಿಮ್ಮ 12ನೇ ಸ್ಥಾನವನ್ನು ಶನಿಗ್ರಹ ವೀಕ್ಷಣೆ ಮಾಡೋದ್ರಿಂದ ಮತ್ತು ನಿಮ್ಮ ಚತುರ್ಥ ಸ್ಥಾನವನ್ನು ಶನಿ ವೀಕ್ಷಣೆ ಮಾಡೋದ್ರಿಂದ ಆ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಅದು ಮಿತ್ರಕ್ಷೇತ್ರ ಆಗಿರೋದ್ರಿಂದ ಕೆಲವು ಒಂದು ಸಾಮಾನ್ಯವಾದಂಥ ಫಲಗಳನ್ನು ಪಡೆದುಕೊಳ್ತೀರ. ನೆಮ್ಮದಿ ಆಗ್ಬೋದು, ಅಥವಾ ಭೂಮಿ, ಆಸ್ತಿ, ಗೃಹ ಸಂಬಂಧಪಟ್ಟಂಥ ತಾಯಿ ಪ್ರೀತಿ, ಇವುಗಳಲ್ಲಿ ಒಂದು ಸಾಮಾನ್ಯವಾದಂತಹ ಫಲಗಳನ್ನು ಪಡೆದುಕೊಳ್ತೀರ. ಮತ್ತು ನಿಮ್ಮ ಒಂದು ಸಪ್ತಮ ಸ್ಥಾನವನ್ನು ಶನಿ ದೃಷ್ಟಿಸ್ತಾರೆ. ಅಂದರೆ ಪಾಲುದಾರಿಕೆ, ಪತ್ನಿ ಒಂದು ಸಂಬಂಧ, ಈ ಹೊಂದಾಣಿಕೆಯಲ್ಲಿ ಕೆಲವು ಸಮಸ್ಯೆಗಳು, ತೊಂದರೆಗಳನ್ನು ನೀವು ಅನುಭವಿಸಬೇಕಾಗತ್ತೆ. ಆದರೆ ಮೇ ನಂತರದಲ್ಲಿ ಗುರುವು ನಿಮ್ಮ ಜನ್ಮರಾಶಿಗೆ ಪ್ರವೇಶ ಆಗೋದ್ರಿಂದ ಅಲ್ಲಿ ಗುರು ನಿಮ್ಮ ಸಪ್ತಮ ಸ್ಥಾನವನ್ನು ದೃಷ್ಟಿಸೋದ್ರಿಂದ ಪತ್ನಿ ಸಂಬಂಧಪಟ್ಟಂತೆ ತೊಂದರೆಗಳು ಹೆಚ್ಚು ಆಗೋದಿಲ್ಲ. ಅಂದರೆ ಹೊಸದಾಗೇನು ಉತ್ಪತ್ತಿ ಆಗೋದಿಲ್ಲ. ಆದರೆ ಕೆಲವರು ಇರ್ತಾರೆ ನೋಡಿ, ಅವರಿಗೆ ಯಾವಾಗಲೂ ಸಮಸ್ಯೆನೇ, ಗಂಡ ಹೆಂಡತಿಯಲ್ಲಿ ಹೊಂದಾಣಿಕೆ ಇರೋದಿಲ್ಲ ನೋಡಿ, ಅಂಥವರಿಗೆ ಇಂಥೆಲ್ಲ ಸಮಸ್ಯೆಗಳು ಆಗುತ್ತೆ. ಸಮಸ್ಯೆಗಳಿಲ್ಲ ಅನ್ನುವವರಿಗೆ ಒಳ್ಳೆಯದೇ ಆಗುತ್ತೆ. ಆದರೆ ಪಾಲುದಾರಿಕೆ, ವ್ಯವಹಾರ ಇಂಥವುಗಳಲ್ಲಿ ಅಡೆತಡೆಗಳು ಆಗುವ ಸಾಧ್ಯತೆ ಹೆಚ್ಚಿರುತ್ತೆ. ಅಷ್ಟಮಾಧಿಪತಿಯಾಗಿ ನಿಮ್ಮ ಸಪ್ತಮ ಸ್ಥಾನವನ್ನು ದಶಮ ಸ್ಥಾನದಿಂದ ದೃಷ್ಟಿಸೋದ್ರಿಂದ ಈ ರೀತಿ ಆಗುತ್ತೆ. ಆದರೆ ಮುಖ್ಯವಾಗಿ ನಿಮ್ಮ ಗೌರವ, ನೇಮ್ ಫೇಮ್ಗೆ ಅಥವಾ ನಿಮ್ಮ ಹೆಸರಿಗೆ ಏನಾದರೂ ಕಳಂಕ ಬರದೇ ರೀತಿ ನೀವು ಕಾಪಾಡ್ಕೋಬೇಕಾಗುತ್ತೆ. ಹೆಚ್ಚು ಅದರ ಬಗ್ಗೆ ಶ್ರಮವನ್ನು ಪಡಬೇಕಾಗುತ್ತೆ. ಮತ್ತು ಬರುವಂತಹ ಚೇಂಜಸನ್ನು ನೀವು ಒಪ್ಪಿಕೊಳ್ಬೇಕಾಗುತ್ತೆ. ಅಂತಸ್ತು ಗೌರವಕ್ಕಾಗಿ ತೊಂದರೆಯನ್ನು ಪಡದೇ ಇರುವಂತೆ ಏನಿದೆ ನಿಮ್ಮ ಹತ್ರ ಅದನ್ನು ನೀವು ರಕ್ಷಣೆ ಮಾಡಿಕೊಳ್ಬೇಕಾಗುತ್ತೆ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೀನಿ. ಮಿಥುನ ರಾಶಿಯವರ ನಿಮಗೆ ಈಗ ಯಾವ ಒಂದು ಗ್ರಹದ ಭುಕ್ತಿ ಕಾಲ ನಡೀತಾ ಇದೆ ಅನ್ನೋದನ್ನು ಸರಿಯಾಗಿ ನೀವು ಪರಿಶೀಲನೆ ಮಾಡಿಸ್ಕೊಂಡು, ನಿಮಗೇನಾದರೂ ರಾಹು ಭುಕ್ತಿ, ಕೇತು ಭುಕ್ತಿ ಅಥವಾ ಶನಿ ಭುಕ್ತಿ ಕಾಲಗಳು ನಡೀತಾ ಇದ್ದರೆ ನಿಮಗೆ ಹೆಚ್ಚು ಒಂದು ಸಮಸ್ಯೆಗಳು ಮತ್ತು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು, ನಿಧಾನ ಆಗೋದು, ಇದೆಲ್ಲ ಆಗುತ್ತೆ. ಅದನ್ನು ಪರಿಶೀಲನೆ ಮಾಡಿಕೊಂಡು ಫಲಾನುಫಲಗಳನ್ನು ಉತ್ತಮ ಜ್ಯೋತಿಷ್ಯ ಬಳಿಯಿಂದ ನೀವು ಬರೆಸ್ಕೊಳ್ಳಿ. ಆಗ ನಿಮಗೆ ಹೆಚ್ಚು ತೊಂದರೆಯಾಗಲ್ಲ. ಬರುವಂತಹ ಯಾವುದೇ ವಿಷಯಗಳಿಗೂ ನೀವು ರೆಡಿಯಾಗಿರ್ಬೋದು. ನೀವು ಮಾನಸಿಕವಾಗಿ ಸಿದ್ಧರಾಗಿದ್ದರೆ ಬರುವ ಯಾವುದೇ ವಿಷಯವಾದರೂ ಒಳ್ಳೆ ರೀತಿಯಲ್ಲಿ ನೀವು ನಿರ್ಧಾರಗಳನ್ನು ತೆಗೆದುಕೊಂಡು ಎದುರಿಸ್ಬೋದು. ಈ ಒಂದು ಕಾಲದಲ್ಲಿ ಏನಾಗುತ್ತೆ, ದಶಮದಲ್ಲಿ ಶನಿ ಸಂಚರಿಸುವಾಗ ನಿಮ್ಮ ಬಗ್ಗೆ ನೀವು ಯೋಚಿಸ್ತೀರ ಹೆಚ್ಚು. ಒಂದು ಸ್ವಾರ್ಥವಾದಂತಹ ಒಂದು ಮನಸ್ಸಿನಿಂದ ಹೆಚ್ಚು ನೀವು ಯೋಚಿಸಿ ಕೆಲಸ ಕಾರ್ಯಗಳು, ನಿರ್ಧಾರಗಳನ್ನು ಪಡೆದುಕೊಳ್ಳುವಂತೆ ಆಗುತ್ತೆ. ಯಾಕೆಂದರೆ ತುಂಬ ಶ್ರಮ ಪಡ್ತೀರಲ್ವ, ಶ್ರಮ ಪಡಬೇಕಾದ್ರೆ ಇಂಥ ಆಲೋಚನೆಗಳು ಬರೋದು ಸಹಜವೇ ಆಗಿರುತ್ತೆ. ಆದರೆ ಈಗ ನೀವು ಶ್ರಮ ಏನು ಪಡ್ತೀರಾ ಅದು ನಿಮಗೆ 2.5 ವರ್ಷದ ನಂತರ ಶನಿಯು ಲಾಭಸ್ಥಾನಕ್ಕೆ ಬಂದಾಗ ಅಲ್ಲಿ ನಿಮಗೆ ಒಳ್ಳೆಯ ಹೆಸರು, ಗೌರವ, ಇದೆಲ್ಲದಕ್ಕೂ ಪ್ರಶಂಸೆ ಏನಿರುತ್ತದೆ, ಏನೇನು ನೀವು ನಿರೀಕ್ಷೆ ಮಾಡ್ತೀರಾ
ಅಂಥ ಫಲಗಳನ್ನು ನೀವು ಪಡೆದುಕೊಳ್ತೀರ. ಆದರೆ ಇಲ್ಲಿ ಈ ಶನಿಯನ್ನು ದಶಮ ಸ್ಥಾನದಲ್ಲಿ ಸಂಚರಿಸುವಂತಹ ಶನಿಯನ್ನು ಗುರುವು ಈ 2025 ಮೇಯಿಂದ 2026 ಮೇವರೆಗೂ ದೃಷ್ಟಿಸೋದಿಲ್ಲ. ಗುರು ನಿಮ್ಮ ಜನ್ಮ ರಾಶಿಯಲ್ಲಿ ಇದ್ರೂ ಕೆಲವು ಒಂದು ಏನು ಅನುಭವಗಳನ್ನು ನೀವು ಪಡಿಬೇಕಾಗತ್ತೆ ಅಷ್ಟೇ. ಆದರೆ ಗುರು ನಿಮ್ಮ ಜನ್ಮರಾಶಿಯಿಂದ ಕಟಕ ರಾಶಿಗೆ 2026 ಮೇ ನಂತರದಲ್ಲಿ ಪ್ರವೇಶಿಸುವಾಗ ಕಟಕ ರಾಶಿಯಿಂದ ನಿಮ್ಮ ದಶಮ ಸ್ಥಾನವನ್ನು ಗುರು ದೃಷ್ಟಿಸ್ತಾರೆ. ಆವಾಗ ನಿಮಗೆ ಒಳ್ಳೆಯ ಫಲಗಳು ಸಿಗುವ ಸಾಧ್ಯತೆ ಹೆಚ್ಚು ಇರುತ್ತೆ. ಯಾಕೆಂದರೆ ಗುರು ತನ್ನ ಸ್ಥಾನವನ್ನು ತಾನು ದೃಷ್ಟಿಸೋದ್ರಿಂದ ಶನಿ ಯಾವಾಗ ಒಳ್ಳೆಯ ಫಲವನ್ನು ಕೊಡ್ತಾರೆ ಅಂದರೆ ಗುರು ದೃಷ್ಟಿ ಇದ್ದಾಗ ಮತ್ತು ಗುರುವಿನ ಒಂದು ರಾಶಿಯಲ್ಲಿಗೆ ಶನಿಗ್ರಹವು ಇದ್ದಾಗ ಅಲ್ಲಿ ಒಳ್ಳೆಯ ಫಲಗಳ ಆರಂಭ ಆಗುತ್ತೆ. ಗುರು ಮತ್ತು ಶನಿ ಇಬ್ಬರೂ ಧರ್ಮ ಕರ್ಮಗಳಿಗೆ ಕಾರಕರು ಆಗಿರೋದ್ರಿಂದ ಒಳ್ಳೆಯ ರೀತಿಯಿಂದ ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಪಡೆದುಕೊಳ್ಬೋದು. ನಿಮ್ಮ ಮೇಲೆ ನಿಮ್ಗೆ ನಂಬಿಕೆ ಇಡಿ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೇನೆ. ಏಕೆಂದರೆ ನಮ್ಮ ಕೆಲಸವನ್ನು ನಾವು ನಂಬಬೇಕು. ಮೊದಲು ನಿಮ್ಮ ಮೇಲೆ ನಂಬಿಕೆ ಇಟ್ಟು ನೀವು ಕೆಲಸವನ್ನು ಮಾಡಿ. ಆದರೆ ಬೇರೆಯವರಿಂದ ನೀವೇನೂ ಹೆಚ್ಚು ನಿರೀಕ್ಷೆ ಮಾಡಬೇಡಿ. ಅಂಥ ಕೆಲಸಕ್ಕೆ ಯಾವತ್ತೂ ಜಯ ಒಂದಲ್ಲ ಒಂದು ಕಾಲದಲ್ಲಿ ಇದ್ದೇ ಇರುತ್ತೆ. ಅದು ನಿಧಾನವಾದರೂ ಖಂಡಿತವಾಗಿಯೂ ಜಯ ನಿಮಗೆ ಇರುತ್ತೆ. ಬೆಳಗಿನ ಒಂದು ಸಂದರ್ಭದಲ್ಲಿ ವಿಷ್ಣು ಸಂಬಂಧಪಟ್ಟಂತಹ ಮಂತ್ರಗಳನ್ನು ನೀವು ಪಠನೆ ಮಾಡಿ. ಏಕೆಂದರೆ ಇಡೀ ಒಂದು ಜಗತ್ತನ್ನು ಪಾಲನೆ ಮಾಡ್ತಾ ಇರುವಂಥದ್ದು ವಿಷ್ಣು ದೇವರು, ನಾರಾಯಣ ರೂಪರು, ಅವರು ಮಾಡ್ತಾ ಇರೋದು. ಹಾಗಾಗಿ ನೀವು ವಿಷ್ಣು ಸಂಬಂಧಪಟ್ಟಂಥ ಅಷ್ಟೋತ್ತರ ಪಠಿಸುವುದು ಅಥವಾ ಓಂ ನಮೋ ನಾರಾಯಣಾಯ ಈ ಮಂತ್ರವನ್ನು ಪಠನೆ ಮಾಡುವುದರಿಂದ ನಿಮ್ಮ ಆ ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ಒಂದು ರೀತಿ ಸ್ಟ್ರೆಂತ್ ನಿಮಗೆ ಬರುತ್ತೆ. ಮತ್ತು ಸಂಜೆಯ ಒಂದು ಕಾಲದಲ್ಲಿ ಅಥವಾ ರಾತ್ರಿ ಸಂದರ್ಭದಲ್ಲಿ ಮಲಗುವಾಗ ಓಂ ನಮಃ ಶಿವಾಯ ಈ ಮಂತ್ರವನ್ನು 108 ಬಾರಿ ನೀವು ಪಠನೆ ಮಾಡೋದ್ರಿಂದ ನಿಮಗೆ ಶಿವಾನುಗ್ರಹ, ಶಿವನ ರಕ್ಷೆ ನಿಮಗೆ ಸಿಗುತ್ತೆ. ಇದರಿಂದ ಒಳ್ಳೆಯ ಒಂದು ಜೀವನದಲ್ಲಿ ಬರುವ ಅಡೆತಡೆಗಳು, ಕಠಿಣತೆಗಳು, ದುಃಖ, ನಿರಾಸೆ ಏನೇ ಇದ್ದರೂ ಅವುಗಳನ್ನು ನಿಭಾಯಿಸುವಲ್ಲಿ ನಿಮಗೆ ಒಂದು ಸ್ಟ್ರೆಂತ್ ಅನ್ನೋದು ಬಂದೇ ಬರುತ್ತೆ. ಶನಿ ದೋಷದ ಪರಿಹಾರಗಳು ಇದಕ್ಕೆ ಸಂಬಂಧಪಟ್ಟಂತೆ ನಾನು ಈಗಾಗಲೇ 2-3 ವಿಡಿಯೋಗಳನ್ನು ದಶದಾನಗಳು, ದಶ ಪೂಜಾ ವಿಧಾನಗಳು ಇಂಥದ್ದನ್ನು ಮಾಡಿ ವಿಡಿಯೋದಲ್ಲಿ ನಾನು ತಿಳಿಸಿಕೊಟ್ಟಿದ್ದೇನೆ. ಅದರ ಲಿಂಕನ್ನು ನಾನು ಕೊಟ್ಟಿರ್ತೇನೆ, ನೀವು ಪರಿಶೀಲನೆ ಮಾಡ್ಬೋದು. ನಿಮ್ಮ ಮನೆಯಲ್ಲಿ ಬೇರೆ ಯಾರೇ ಇದ್ದರೂ ಶನಿ ದೋಷ ಅವರಿಗೆ ನಡೀತಾ ಇದ್ದರೆ ಅಂಥವರು ಪರಿಹಾರಗಳನ್ನು ಮಾಡಿಕೊಳ್ಬೋದು. ಅಂದರೆ ಮುಖ್ಯವಾಗಿ ನಾನೇನು ಹೇಳ್ತಾ ಇರೋದು ಮಿಥುನ ರಾಶಿಯವರಿಗೆ, ನಿಮ್ಮ ಬಗ್ಗೆ ನಿಮಗೆ ನಂಬಿಕೆ ಇರಬೇಕು. ಆ ನಂಬಿಕೆಯಿಂದ ಕೆಲಸ ಮಾಡಿ ಖಂಡಿತವಾಗ್ಲೂ ನಿಮಗೆ ಸಕ್ಸಸ್ ಅನ್ನೋದು ಬಂದೇ ಬರುತ್ತೆ. ಶ್ರಮಕ್ಕೆ ತಕ್ಕ ಫಲ ಸಿಕ್ಕೇ ಸಿಗುತ್ತೆ. ಈ ಒಂದು ನಿಮ್ಮ ಹಾರ್ಡ್ ವರ್ಕ್ ಏನಿದೆ ಅದು ನಿಮಗೆ ಏನೇ ಆದರೂ ಕೆಲವು ಬದಲಾವಣೆಗಳನ್ನು, ಚೇಂಜಸ್ಸನ್ನು ತಂದು ಕೊಟ್ಟರು ಅದನ್ನು ನೀವು ಬುದ್ಧಿವಂತಿಕೆಯಿಂದ ಸರಿಯಾದ ನಿರ್ಧಾರಗಳನ್ನು ಮಾಡಿ ನೀವು ಚಾಯ್ಸ್ ಮಾಡೋದ್ರಿಂದ ನಿಮಗೆ ಒಳ್ಳೆಯದಾಗುತ್ತೆ. ನಾನು ಶಿವನಾರಾಯಣರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ನಿಮಗೆಲ್ಲರಿಗೂ ಶುಭವಾಗಬೇಕು. ಮಿಥುನ ರಾಶಿಯವರಿಗೆ ಶಿವನಾರಾಯಣರ ಅನುಗ್ರಹ ಇರಲಿ. ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ಕಠಿಣತೆ ಇದ್ದರೂ ನಿಮಗೆ ನೆಮ್ಮದಿಯನ್ನು ತಂದುಕೊಡುವಂತೆ ಆಗಬೇಕು ಅನ್ನುವಂತಹ ಪ್ರಾರ್ಥನೆಯಿಂದ ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.